ನಿಜವಾಗ್ಲೂ ಕೂಡ ರಾಜಕೀಯ ಪಕ್ಷಗಳು ಬಿಜೆಪಿ ಹಾಗೆ ಕಾಂಗ್ರೆಸ್ ಹೇಳ್ತಾ ಇರೋ ರೀತಿಯಲ್ಲಿ ಇವರೊಂದಿಷ್ಟು ಪಟ್ಟಿ ಕೊಟ್ಟರು, ಅವರೊಂದಷ್ಟು ಪಟ್ಟಿ ಕೊಟ್ಟರು, ರಾಜಕೀಯ ಪ್ರಾತಿನಿಧ್ಯ ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ, ಸಾಮಾಜಿಕ ಹಾಗೆ ಶೈಕ್ಷಣಿಕ ಭದ್ರತೆ ನಾವು ಕೊಟ್ಟಿದ್ದೀವಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ನಿಜವಾಗ್ಲೂ ಇದೆರಡು ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಆಗಿದ್ದಿದ್ರೆ ಇವತ್ತು ರಜಾಕ್ ಅವ್ರು ಹೇಳ್ದಂಗೆ ಪಂಚರ್ ಹಾಕುವ ಅವಶ್ಯಕತೆ ಮುಸ್ಲಿಂ ಸಮುದಾಯಕ್ಕೆ ಇರ್ತಿರ್ಲಿಲ್ಲ. ನಮಗೆ ರಿಸರ್ವೇಷನ್ನೇ ಬೇಕು, ಇಲ್ದಿದ್ರೆ ಮೆಡಿಕಲ್ ಇಂಜಿನಿಯರ್ ಸೀಟಿಂಗ್ಗೆ ನಮ್ಮ ಮಕ್ಕಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮುಸಲ್ಮಾನರು ಇರ್ತಿರ್ಲಿಲ್ಲ. ಹೇಳ್ತಿದ್ದಾರೆ ರಾಜಕೀಯ ಪಕ್ಷಗಳು, ಭರವಸೆ ಕೊಡ್ತಿದ್ದಾರೆ, ಬಟ್ ಅದು ತಲುಪೋ ತನಕನೂ ನಿಯತ್ತಾಗಿದ್ದು ಸಮುದಾಯದ ಪರವಾಗಿ ಯಾರು ದುಡಿತಾ ಇಲ್ಲ. ಒಪ್ತೀರಾ ಈ ಮಾತನ್ನ? ನಿಮ್ಮ ಮಾತನ್ನು ನಾನು ಸಂಪೂರ್ಣವಾಗಿ ಒಪ್ತಾನೆ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈ ಒಂದು ದಕ್ಷಿಣ ದಾವಣಗೆರೆ ಕ್ಷೇತ್ರವನ್ನು ಮಾತ್ರ ನಾವು ಇಟ್ಕೊಂಡು ಮಾತನಾಡಿದರೆ, ಒಂದು ಸರ್ತಿ ನನ್ನ ಬಾಂಧವರು ಮುಸ್ಲಿಂ ಬಾಂಧವರು ಒಂದು ಆತ್ಮಾವಲೋಕನ ಮಾಡಬೇಕಾಗಿದೆ. ಮುಸಲ್ಮಾನ್ ಬಾಂಧವರು ಯಾಕೆ ಯಾವತ್ತೂ ಕಾಂಗ್ರೆಸ್ ಪಕ್ಷದ ನೆರಳಾಗಿರಬೇಕು? ಯಾಕೆ ಅವರು ಹೇಳದೆ ನಮಗೆ ನೀವು ಸೀಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಬೇಕು? ಯಾಕೆ ಈಗಾಗಲೇ ನಿಂತಿರ್ತಕ್ಕಂಥ ಅಭ್ಯರ್ಥಿ ಹಿಂದೆ ಸರಿಬೇಕು? ಯಾಕೆ ನಮ್ಮದೇ ಆದ ಅಸ್ಮಿತೆಗಳು ಇಲ್ವಾ? ಯಾಕೆ ನಾವು ಆತ್ಮಾವಲೋಕನ ಮಾಡ್ಕೋಬಾರ್ದು? ಆಯಿತು, ನಾವು ಅಲ್ಲಿ ಬಹುಸಂಖ್ಯಾತರಾಗಿದ್ದೇವೆ, ನಾವು ಒಗ್ಗಟ್ಟಾಗಿ ನಮ್ಮದೇ ಆದಂಥ ಕ್ಯಾಂಡಿಡೇಟ್ ನಿಲ್ಲಿಸ್ಬಿಟ್ಟು ಆರಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯತೆಗಳಿಲ್ವಾ? ಕಳೆದ ಸರ್ತಿ ಏನಾಯ್ತು ನೋಡಿ, ಯಾವ ರೀತಿಯ ಒಕ್ಕಟ್ಟು ಬಿಕ್ಕಟ್ಟಾಗಿದೆ ಅಂತಂದ್ರೆ, ಕಳೆದ ಸರ್ತಿ SDPI ಒಬ್ಬರನ್ನ ನಿಲ್ಲಿಸ್ತಾರೆ. ಅಲ್ಲಿ ಅವ್ರಿಗೆ ಬಂದಿರತಕ್ಕಂಥ ಓಟ್ ಸೇರ್ ಎಷ್ಟು? 1311. 59,000 ಓಟ್ ಇದಾವೆ. ಬರೀ 1300 ಓಟನ್ನು ಯಾಕೆ ಹಾಕಿದ್ರು? ಈ ಸರ್ತಿಯೂ ಸಹಿತ ಎಷ್ಟೊಂದು ಅಲ್ಲಿ 14 ಜನ, ಒಬ್ರಲ್ಲ ಇಬ್ರಲ್ಲ ಮೇಡಮ್, ಖಾದರ್ ಅದಿಲ್ ಪಾಷಾ ಅವ್ರ ಪಕ್ಷೇತರಾಗಿದ್ದಾರೆ. ಅದ್ರ ಜೊತೆಗೆ 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಅಲ್ಲಿ ನಿಂತಿದ್ದಾರೆ. ಇವಾಗ ಯಾಕೆ ಈ ಮತಗಳನ್ನು ವಿಭಜಿಸೋದು? ನೀವೆಲ್ಲರೂ ಸೇರಿ ಮಾತಾಡಿಕೊಂಡು ಆಯ್ತು ನಮ್ಮದೇ ಕ್ಯಾಂಡಿಡೇಟ್ನ ನಾವು ನಿಲ್ಲಿಸ್ತೀವಿ, ನಾವು ಆರಿಸ್ತರ್ತೀವಿ, ವಿಧಾನಸೌಧದಲ್ಲಿ ನಮ್ಮದೇ ಆದಂಥ ಮುಸ್ಲಿಂ ಒಂದು ಪ್ರಾತಿನಿಧ್ಯ ಇರಲಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರೆ ಆಯ್ತಾ. ಈಗ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ರು? ಸುಮ್ಮನೆ ಆಗ್ತಿದ್ರು. ಈ ಏನು ನಮಗೆ ತುಂಬಾ ಬೇಸರ ಆಗಿರ್ತಕ್ಕಂಥ ಕುಟುಂಬ ರಾಜಕಾರಣ ಇದೆಯಲ್ಲ, ಆ ಒಂದು ಮಿತ್ತು ಒಡ ಹೋಗ್ಬೇಕಾಗಿದೆ ನಮಗೆ. ಯಾಕಂದ್ರೆ ಇವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇನ್ನೊಬ್ಬರೇ ಮತ್ತೊಬ್ಬರಿಗೆ ಬರೀ ಇವರೇ ಕೊಡ್ತಾ ಹೋದ್ರೆ ಬೇರೆಯವರ ಅವಕಾಶ ಸಿಗ್ತಾ ಇಲ್ವಲ್ಲ, ಬೇರೆ ಸಮುದಾಯಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ. ಆದ್ದರಿಂದ ನಾವು ಬಹುಸಂಖ್ಯಾತರಾಗಿದ್ದೇವೆ ಮತ್ತು ನಮ್ಮಲ್ಲಿ ಒಂದು ಐಕ್ಯತೆ ಇದೆ, ನಮ್ಮಲ್ಲಿ ಒಂದು ಹೊಂದಾಣಿಕೆ ಇದೆ. ಆದ್ದರಿಂದ ನಾವು ನಮ್ಮದೇ ಆದಂಥ ಒಪ್ಪಂದದ ಮೇಲೆ ಎಲ್ಲರೂ ಸೇರಿ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ, ಶತಾಯಗತಾಯ ಅವ್ರನ್ನ ಆರಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಸಹಿತ ನನ್ನ ಬಾಂಧವ್ರ ಮೇಲೆ ನನ್ನ ದೊಡ್ಡ ಅಭಿಮಾನ ಬರ್ತಾ ಇತ್ತು. ಆದರೆ ಯಾಕೆ ಆಗಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಎಲ್ಲಿವರೆಗೂ ನಾವು ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ತೊಡೆ ತಟ್ಟಿ ನಿಲ್ಲೋದಿಲ್ವೋ, ಅಲ್ಲಿವರೆಗೂ ಇದೇ ಕುಟುಂಬ ರಾಜಕಾರಣಕ್ಕೆ ನಾವು ಜೈ ಹೇಳ್ತೀವೋ ಅಲ್ಲಿವರೆಗೂ ಸಹಿತ ನಾವು ಉಪಯೋಗಿಸಲ್ಪಡುತ್ತಿದ್ದೇವೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು? ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ದಯವಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮುಸ್ಲಿಂ ಬಾಂಧವ್ರಿಗೆಲ್ಲರಿಗೂ ಸಹಿತ ಒಗ್ಗಟ್ಟಾಗಿರಿ. ಸರಿ, ನಟರಾಜ್ ಗೌಡ್ರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರೊಬ್ರು ಬೇರೆ ಸುದ್ದಿ ಮಾಧ್ಯಮ ಜೊತೆ ಮಾತನಾಡುವ ಕೇಳಿದ ಪ್ರಶ್ನೆ, ಅದನ್ನ ನಿಮಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ ನಾನು. ಮುಸ್ಲಿಂ ವಿರೋಧಿಗಳು ಬಿಜೆಪಿ ಅಂತ ಹೇಳ್ತಾನೆ ಕಾಂಗ್ರೆಸ್ನವರು ಕೆಲವೊಂದು ಅಂಶಗಳನ್ನ ಗಮನಿಸಲೇ ಇಲ್ಲ. ಫಾರ್ ಎಕ್ಸಾಂಪಲ್, ವಫ್ನಲ್ಲಿ ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ ಮೋದಿ ಅವರೇ ಬರಬೇಕಾಯ್ತಾ? ಟ್ರಿಪಲ್ ತಲಾಕ್ನ ತೆಗಿಲಿಕ್ಕೆ ಮೋದಿ ಅವರೇ ಬರಬೇಕಾಗಿತ್ತಾ? ಪಶ್ಮಂದ ಮುಸಲ್ಮಾನರ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನವರಿಗೆ ತಡೆದವ್ರು ಯಾರು ಇಷ್ಟು ವರ್ಷ? ಮೋದಿ ಅವರೇ ಮಾತನಾಡಬೇಕಾಗಿತ್ತಾ? ನಿಮ್ಮ ಮಾತು ಭಾಗಶಃ ನಾನು ಒಪ್ತೀನಿ. ನಿಮ್ಮ ಮಾತನ್ನ ಅಲ್ಪಸಂಖ್ಯಾತರ ಜೀವನದ ಗುಣಮಟ್ಟ ಯಾವ ರೀತಿ ಬದಲಾವಣೆ ಆಗುತ್ತೆ? ನೀವು ಅವ್ರಿಗೆ ಶಿಕ್ಷಣ ಕೊಟ್ಟಾಗ, ಆರೋಗ್ಯ ಕೊಟ್ಟಾಗ, ಉದ್ಯೋಗ ಕೊಟ್ಟಾಗ, ಉದ್ಯೋಗ ಮಾಡಲಿಕ್ಕೆ ಧನ ಸಹಾಯ ಮಾಡಿದಾಗ. ಆದರೆ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಶುರು ಮಾಡಿರುವ ಮುಂದುವರಿಸಿದ್ದಾರೆ ನಾನು ಒಪ್ಕೊಂತೀನಿ. ಐ ಅಗ್ರಿ. ಏನು ಮೌಲಾನಾ ಫೆಲೋಶಿಪ್ ಮುಂದುವರಿಸಿದ್ರಾ? ಇಂದಿರಾ ಆವಾಸ್ ಯೋಜನೆ 15% ಮುಂದುವರಿಸಿದ್ರಾ? ಅವ್ರಿಗೆ ನಿಗಮದಿಂದ ಹಣ ಕೊಡೋದು ಮುಂದುವರಿಸಿದ್ರಾ? ಐ ಅಗ್ರಿ. ಯಾವುದಾದ್ರು ಒಂದೇ ಒಂದು ಯೋಜನೆ 12 ವರ್ಷಗಳಲ್ಲಿ ಇಡೀ ದೇಶದ ಎಲ್ಲ ಅಲ್ಪಸಂಖ್ಯಾತರಿಗೆ, 22 ಕೋಟಿ ಮುಸಲ್ಮಾನರಿಗೆ, ಏನಾದ್ರು 25 ಕೋಟಿ ಮುಸಲ್ಮಾನರಿಗೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಒಂದು ಯೋಜನೆ ತಂದಿದ್ರೆ ನಾನು ಸಂತೋಷ ಪಡ್ತೀನಿ. ಅದರಲ್ಲಿ ತಪ್ಪಿಲ್ಲ. ಬಿಜೆಪಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಟ್ಟರು ಗೆಲ್ಲಕ್ಕಾಗಿಲ್ಲ ಅಂತ ಅವ್ರು ಒಂದು ಹೇಳಿದ್ರು, ಕೇರಳದ್ದು. ಓಕೆ, ರಾಜ್ಯಸಭೆಯಲ್ಲಿ ನಾಮಿನೇಷನ್ ಮಾಡೋಣ ಯಾರು ಹೇಳ್ತಾರ? ಮುಖ್ತಾರ್ ಅಬ್ಬಾಸ್ ನಖ್ವಿ ಅವ್ರೊಬ್ರಿದ್ರು, ಅವ್ರು ಮುಗಿತ್ತು, ಅವ್ರು ಮಾಜಿ ಆಗೋದ್ರು. ಇಲ್ಲ, ಅವ್ರಿಲ್ಲ. ಯಾರಿಗಾದ್ರೂ ಅವಕಾಶ ಕೊಡ್ಬೇಡ ಅಂತ ಹೇಳಿದಾರ? ಕೊಡ್ಲಿ. ವಿಧಾನ ಪರಿಷತ್ಗೆ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ, ಆಯ್ತು ಪೋಲರೈಸೇಷನ್ ಆಗಿದೆ, ಅವ್ರು ತಂದಂತಹ ದುಸ್ಸಾಹಸದಿಂದ ಇವತ್ತು ಪೋಲರೈಸೇಷನ್ ಆಗಿದೆ. ಜನ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಓಟ್ ಹಾಕ್ತಾರೆ. ಆದರೆ ನೀವು MLCಗೆ ನಾಮಿನೇಟ್ ಮಾಡ್ಬೋದಲ್ಲ, ಬೇಡ ಅಂತೇನಿಲ್ಲ. ನಾವೇ ಮಾಡಿದೀವಿ, ನಮ್ಗೆ ಗುತ್ತಿಗೆ ಇದ್ದಾರೆ, ನಮ್ಮ ಪರವಾಗಿ ಯಾವತ್ತು ಶಾಶ್ವತವಾಗಿರಿ ಅಂತ ಹೇಳ್ತಿಲ್ಲ. ಈ ದೇಶ 140 ಕೋಟಿ ಪಾಪ್ಯುಲೇಷನ್ ಇದೆಯಲ್ಲ, ಎಲ್ಲರೂ ಇಂಡಿವಿಜುವಲ್ ಆಗಿ ಅವರ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ, ಹಕ್ಕುಗಳನ್ನ ಹೇಳಲಿಕ್ಕೆ ಎಲ್ಲರೂ ಶಕ್ತಿ ಸಾಮರ್ಥ್ಯರಿದ್ದಾರೆ. ನಾವು ಬಿಜೆಪಿನ ಗುಮ್ಮ ಅಂತ ತೋರಿಸ್ತಾ ಇಲ್ಲ.
ಬಿಜೆಪಿ ಮಾಡಿರೋ ಕೆಟ್ಟ ಕೆಲಸ ಅವತ್ತಿಂದ ಕೇವಲ ಬಿಜೆಪಿ ಅಥವಾ ಮಾತೃ ಸಂಸ್ಥೆ RSS ಇದೆಯಲ್ಲ, ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ದಲಿತರನ್ನ, ಹಿಂದುಳಿದವರನ್ನ, ಈ ಶತಶತಮಾನ ಸಾವಿರಾರು ವರ್ಷದಿಂದ ಯಾರು ತುಳಿತಕ್ಕೊಳಗಾಗಿದ್ರಲ್ಲ ಅವರೆಲ್ಲ ಹಂಗೇ ಇರಬೇಕು ಅಂತ ಹೇಳಿ ಮೋಹನ್ ಭಾಗವತ್ ಜಿ ಅವರ ಆದಿಯಾಗಿ ಇವತ್ತು ರಿಸರ್ವೇಶನ್ ನಾನು ರಿವ್ಯೂ ಮಾಡ್ಬೇಕಂದ್ರು ಮೋಹನ್ ಭಾಗವತ್ ಅವರು. ಆಮೇಲೆ ಯಾಕೆ ಬ್ಯಾಕ್ಲಾಶ್ ಬಂತು? ಇವಾಗ ಇರ್ಲಿ 200 ವರ್ಷ ಇರ್ಲಿ ಪರವಾಗಿಲ್ಲ ಅಂತಾರೆ. 2017 ನನ್ನ ಯೋಗ್ಯತೆ, ನನ್ನ ಸುಳ್ಳು ಈ ತರ ಹೇಳ್ತಾರಲ್ಲ, ನಾನು ಚಾಲೆಂಜ್ ಮಾಡ್ತೀನಿ, ನಾನು ದಾಖಲಾತಿ ಕೊಡ್ತೀನಿ. 2017ರಲ್ಲಿ ಮೋಹನ್ ಭಾಗವತ್ ಅವರು ಈ ಮೀಸಲಾತಿ ರಿವ್ಯೂ ಆಗಬೇಕು, ಸ್ಪಷ್ಟವಾದ ಮಾತು. ಮತ್ತೆ ದಾಖಲೆ ಕೊಡ್ತೀನಿ, ಧೈರ್ಯ ಬೇಕು ನಿಮ್ಗೆ. ಕೇಳ್ರೆ ಬಿಜೆಪಿಯ ಒಬ್ರು ಸಂಸದರು, ಸಚಿವರು ಕೂಡ ಕೇಂದ್ರ ಸಚಿವರಾಗಿದ್ರು, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಬಂದಿರೋದು ಅಂತ ಹೇಳಿ ವಿಪ್ರರ ಸಭೆಯಲ್ಲಿ ಹೇಳಿದ್ರು. ಕೇಳಿ, ನೇರವಾಗಿ ಹೇಳಿದ್ರು, ಸ್ಪಷ್ಟವಾಗಿ. ನಾನು ಹೇಳ್ತೀನಲ್ಲ, ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೂ ಆಗಲ್ಲ, ಯಾರ ಹಕ್ಕುಗಳನ್ನ ದಲಿತರದಾಗ್ಲಿ, ಹಿಂದುಳಿದವರದಾಗ್ಲಿ, ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಿತ್ಕೊಳ್ಳಕ್ಕೂ ಆಗಲ್ಲ. ಸಂವಿಧಾನ ಅವಕಾಶ ಕೊಟ್ಟಿದೆ. ನಡಳಿಯವರು ಹೇಳ್ದಂಗೆ ನಾನು ಕೂಡ ಹೇಳ್ತೀನಿ ಅಲ್ಪಸಂಖ್ಯಾತರಿಗೆ ಅವಕಾಶಗಳು ಇನ್ನೂ ಜಾಸ್ತಿ ಬರಬೇಕು. ಇದು ಕಾಂಗ್ರೆಸ್ದು ಅದೇ ಸಿದ್ಧಾಂತ ಇದೆ. ಆದರೆ ರಾಜಕೀಯ ಸಮೀಕರಣದಲ್ಲಿ ಬಿಜೆಪಿ ಮಾಡಿರ್ತಕ್ಕಂಥ ಷಡ್ಯಂತ್ರದಲ್ಲಿ ಈ ದೇಶದಲ್ಲಿ ಜಾತಿ ಧರ್ಮದ ಆಧಾರದಲ್ಲಿ ಪೋಲರೈಸೇಷನ್ ಮಾಡ್ಲಿಕ್ಕೆ ಯಾವಾಗ ಗುಜರಾತ್ ಇಂದ, ಯಾವಾಗ ಬಾಬರಿ ಮಸೀದಿ ಆಗಿಂದ ಯಾರ ಮೇಲೆ ಯಾರು ಗುಮ್ಮ ಹಾಕಿದ್ದಾರೆ. ನಮಗೇನಿಲ್ಲ, CAA NRC ಬಗ್ಗೆ ನಾವು ಧರ್ಮದ ಆಧಾರದ ಮೇಲೆ ಯಾರಿಗೂ ದೇಶದಲ್ಲಿ ಪೌರತ್ವವನ್ನು ಕೊಡೋದಿಲ್ಲ, ಇದು ಸಂವಿಧಾನ ಹೇಳ್ತಕ್ಕಂಥದ್ದು. ಇವರು ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡ್ತೀವಿ ಅಂತಂದ್ರು. ಅಷ್ಟಕ್ಕಾಗಿ ನಾವು ಹೋರಾಟ ಮಾಡಿದ್ರೆ ಅವ್ರ ಪರವಾಗಿ ನಿಂತ್ಕೊಂಡೇ ಬರುತ್ತೆ. ಇದಕ್ಕೆ ಯಾರಿಗೂ ಮುಸಲ್ಮಾನರಿಗೆ ಅಪೀಸ್ಮೆಂಟ್, ಹಿಂದೂಗಳಿಗೆ ಅಪೀಸ್ಮೆಂಟ್ ಏನಿಲ್ಲ. ನಮ್ಗೆ ಬ್ರಾಹ್ಮಣರಿಗೂ ತಸ್ತಿಕನ್ನ ಹೆಚ್ಚಿಗೆ ಮಾಡಿದೀವಿ, ಮುಸಲ್ಮಾನರಿಗೂ ಹಣಕಾಸನ್ನು ಕೊಡಬೇಕು, ಅವ್ರಿಗೆ ಶಿಕ್ಷಣದಲ್ಲಿ ಅವಕಾಶಗಳು ಕೊಡಬೇಕು, ಅದಕ್ಕೂ ಕೂಡ ನಾವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗೆ ಅವಕಾಶಗಳು ಕೊಟ್ಟಿದ್ದೀವಿ. ಇದು ಕಾಂಗ್ರೆಸ್ನ ಬದ್ಧತೆ, ಇದು ಸಂವಿಧಾನ ಕೊಟ್ಟರೆ ಆಶಯ, ಕೊಡ್ಲೇಬೇಕಾಗುತ್ತೆ. ಆಯ್ತು ಚಂದ್ರಶೇಖರ್ ಅವರೇ, ಹಿಂದೂ ಪರ ಪಾರ್ಟಿ ಅಂತ ಅನ್ನಿಸ್ಕೊಂಡಷ್ಟು ಪ್ರಬಲವಾಗಿ ಇದು ಎಲ್ಲಾ ಸಮುದಾಯದವರು ಇನ್ಕ್ಲೂಡಿಂಗ್ ಮುಸಲ್ಮಾನರ ಪಾರ್ಟಿ ಅಂತ ಹೇಳಿ ಅನ್ನಿಸ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಎಕ್ಸಾಂಪಲ್ ಹೇಳ್ತಿದ್ದಾರೆ, ನಿಮಗೆ MLA MP ಟಿಕೆಟ್ ಕೊಡದೆ ಹೋದ್ರೆ ರಾಜ್ಯಸಭೆಗೆ ಹೂ ಇಸ್ ಸ್ಟಾಪಿಂಗ್ ಯು, ಪರಿಷತ್ತಿಗೆ ಹೂ ಇಸ್ ಸ್ಟಾಪಿಂಗ್ ಯು, ಯಾಕೆ ಬಿಜೆಪಿ ಪ್ರಾತಿನಿಧ್ಯ ಕೊಡ್ತಿಲ್ಲ ಅನ್ನೋದು ನೇರ ಪ್ರಶ್ನೆ ಕಾಂಗ್ರೆಸ್ ಕಡೆಯಿಂದ. ಆಗ್ಲೇ ನಿಂಬಾಯಲ್ಲೇ ಉತ್ತರ ಬಂತು. ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಗೆ ಮುಸಲ್ಮಾನರ ಒಟ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯೋಗಿ ಅಂತಹ ಉತ್ತರ ಪ್ರದೇಶದಲ್ಲಿ 19% ರೀಚ್ ಆಗಿದೆ. ಬಿಹಾರದ ಸೀಮಾಂಚಲ್ ಅಲ್ಲಿ ನಾವು 70% ಓಟ್ಗಳನ್ನ ಗೆದ್ದಿದ್ದೀವಿ. ಅಲ್ಲಿನ ಮುಸ್ಲಿಂ ಮುಖಂಡನ ಹೇಳಿದ್ದು ಮುಸಲ್ಮಾನರು ಬಿಜೆಪಿಗೆ ಓಟ್ ಹಾಕಿದ್ರೆ ಇಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆಗ್ಲಿಂದ ನಾನು ಹೇಳಿದೆ. ಇವತ್ತಿಂದಲ್ಲ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಿದ್ದ ಕಾಂಗ್ರೆಸ್. 1951ರಿಂದ 2019ರವರೆಗೆ ಆವರೇಜ್ ಎಷ್ಟಿಗೆ ಏನು ಇವರಿಗೆ ಟಿಕೆಟ್ ಕೊಟ್ಟಿರೋದು ಬರೀ 7%. ಫ್ರಮ್ 1951 ಬರೀ 7%. ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ಯಾರು? ಯಡಿಯೂರಪ್ಪನ ಮೊದಲನೇ ಗೌರ್ಮೆಂಟ್ ಅಲ್ಲಿ ಮಮತಾಜ್ ಅಲಿ ಬೇಗ್ ಅವ್ರನ್ನ ಕರ್ನಾಟಕದಲ್ಲಿ ಮಿನಿಸ್ಟರ್ ಮಾಡಿದ್ಯಾರು? ಇವತ್ತು ಕೂಡ ಹರೀಶ್ ಮೊಹಮ್ಮದ್ ಖಾನ್ ಅವ್ರನ್ನ ಮತ್ತೆ ಅಬ್ದುಲ್ ನಜೀಮ್ ಅವ್ರನ್ನ ಗವರ್ನರ್ ಮಾಡೋದು ಯಾರು? ಅಬ್ಬಾಸ್ ಅಲಿ ನಖ್ವಿ ಅವ್ರನ್ನ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಮಾಡೋದು ಯಾರು? ನಮ್ಮಲ್ಲಿ ಮಂತ್ರಿ ಮಾಡಿದವರು ಯಾರು? ಶಹನಾಜ್ ಹುಸೇನ್ ಅವ್ರನ್ನ ನಮ್ಮಲ್ಲಿ